ಹಲೋ, ಏನ್ ಮಚ್ಚ ಮ್ಯಾಚ್ ಡೇ ಇವತ್ತು ಫುಲ್ ರೆಡಿನಾ? ಸಕ್ಕತ್ತಾಗಿ ಆಡ್ಬೇಕು ನೀವತ್ತು, ನೀವು ಗೆದ್ದೆ ಬರ್ಬೇಕು ಇವತ್ತು. ಏನ್ ಪಾಯಿಂಟ್ಸ್ ಟೇಬಲ್ ಲಾಸ್ಟ್ ಅಲ್ಲಿ ಏನಾಗ್ಬಿಡುತ್ತೆ, ಒಂದಲ್ಲ ಒಂದ್ ದಿವಸ ನೀವು ಮೇಲ್ ಬಂದೇ ಬರ್ತೀರಾ. ಇವತ್ತಿರೋ ಎಲ್ಲ IPL ಟೀಮ್ ವರ್ಗು ನೀವೇನು ಅಂತ ತೋರಿಸ್ಬೇಕು. ನಮ್ ತಲಾ ಗೆದ್ದೆ ಗೆಲ್ಲಿಸ್ತಾನೆ, ಅದಿರ್ಲಿ. ಏನ್ ಇವತ್ತು ಅಪರೂಪಕ್ಕೆ ನಮ್ ಟೀಮ್ ಸಪೋರ್ಟ್. ನಜ್ಜಿ GT ಗೆದ್ಬಿಟ್ರೆ ಟಾಪ್ ಅಲ್ಲಿ ಆಟ ಆಡ್ಕೊಂಡ್ಬಿಡುತ್ತೆ, ಹಿಡಿಯಕ್ಕೆ ಆಗಲ್ಲ. ಅದೇ CSK ಇವತ್ ಗೆದ್ರೆ ನಂಗ್ ಶಾಲೆನೂ ಸಂಬಂಧ ಆಗಲ್ಲ. ಆಗ GT ಟಾಪ್ ಹೋಗಕ್ಕಾಗಲ್ಲ. ನಾವು ನೆಕ್ಸ್ಟ್ ಮ್ಯಾಚ್ ಗೆದ್ದಾಗ ನಾವು ಬರೀ ಟಾಪ್ ಅಲ್ಲಿ ಆಟ ಆಡ್ಕೊಂಡ್ಬಿಡೋದು ಅನ್ನೋ ಒಂದು ವಿಷಯಕ್ಕೆ ಇವತ್ತು CSK ಸಪೋರ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಈ ತರ ಚುತಿಯ ಟೀಮ್ ನನ್ ಲೈಫ್ ಅಲ್ಲೇ ನೋಡಿಲ್ಲ. ಲೋ ಎಲ್ಲ ಕೇಳಿಸ್ತೈತೆ ಕಣಲೋ. ಎಲ್ಲ ಕೇಳಿಸ್ಬಿಡ್ತಾ ಮಚ್ಚ? ಎಲ್ಲ ಕೇಳಿಸ್ತು. ನಂಗೇನೋ ಕೇಳಿಸ್ತಾ ಇಲ್ಲ ಮಚ್ಚ. ನಿಂಗೆ ಆಮೇಲೆ ಮಾಡ್ತೀನಿ. ಬಾಯ್ ಬಾಯ್. ಆಂಟಿ ಇಲ್ಲೊಬ್ರು ತಲೆ ತಲೆ ಅಂತ ಓಡಾಡ್ತಿದ್ರಲ್ಲ, ಆ ತಲೆನೆಲ್ಲಾದ್ರು ನೋಡಿದ್ರ? ಊರ್ ಬಿಟ್ಟು ಹೋಗ್ಬಿಟ್ಟವ್ರ? ಈ ವಾಯ್ಸ್ ಎಲ್ಲೋ ಮಿಸ್ ಹೊಡಿತೈತಲ್ಲ, ಈ ಕಡೆ ಟರ್ನ್ ಆಗಿ ಸ್ವಲ್ಪ. ಓಹೋ, ಅಂಕಲ್ ಮಕ್ಳೆಲ್ಲ ಆಂಟಿ ಆಗ್ಬಿಟ್ಟಿದೀರಾ? ಏನ್ ತಲೆ ಇನ್ನ ಎಲ್ಲ ಜರ್ಸಿಯಲ್ಲಿ ಇದ್ದೀರಾ? ಏನ್ ಸಮಾಚಾರ? ಇದೇನಪ್ಪ ನಮ್ ಜರ್ಸಿ. ಇದೆಲ್ಲ ಹೊಸ ಬ್ಲಾಕ್ ಅಂಡ್ ವೈಟ್ ಬಂದೈತೆ, ನೋಡಿಲ್ವಾ? ಯಾವ್ದು? 2016-17 ಜೈಲ್ದು. ಹೋಗ್ಲಿ, ತಲೆನೋವು ಬಂದಿಲ್ವಾ? ಯಾಕೆ? ಮೊನ್ನೆ ಎಸ್ಎಲ್ ತಲೆ ಹೊಡ್ಕೊಳ್ತಿದ್ನಲ್ಲ. ಮ್ಯಾಚ್ ಕ್ಯಾನ್ಸಲ್ ಆಗಿದೆ ಅಂದ್ರೆ ಫುಲ್ ಖುಷಿ ಅಲ್ಲ, ಆರಾಮಲ್ಲ? ಫುಲ್ ಖುಷಿ ಆಗ್ಬೇಡಿ, ಅದು ಮ್ಯಾಚ್ ಕ್ಯಾನ್ಸಲ್ ಅಷ್ಟೇ. ನಿಮ್ ತರ ಬ್ಯಾನ್ ಆಗಿ ಮನೆಗೆ ಹೋಗಿಲ್ಲ. ಹಲೋ ರಿಷಬ್ ಬಾಯ್, ಹೇಳಿ ಧೋನಿ ಬಾಯ್, ಕಂಗ್ರ್ಯಾಚುಲೇಷನ್ಸ್. ಯಾಕೆ ಬಾಯ್? ಇವತ್ ನೋಡಿ RCB ವರ್ಸಸ್ LSG ಮ್ಯಾಚ್ ಅಲ್ಲಿ RCB ಅವರು ನಿಮ್ನ ಹೊಡೆದು ನಮ್ ಜೊತೆನೆ ಸ್ಲಮ್ಗೆ ಹಾಕೋದು ತಪ್ಪಾಯ್ತು. ಅದಕ್ಕೆ ಹೌದು ಬಾಯ್, ಮರ್ಯಾದೆನ ಉಳಿತು, ಬಚಾವನ ಆದ್ರು. ಹಂಗಂತ ಖುಷಿ ಪಡ್ಬೇಡಿ ಬಾಯ್, ಅವ್ರು ಯಾರನ್ನೂ ಬಿಡಲ್ಲ, ಎಲ್ಲರನ್ನೂ ಹೊಡೆದೇ ಹೊಡಿತಾರೆ. ಮೊನ್ನೆ ಕೂಡ ನಮ್ಗೂ ನಾವೇ ವಿನ್ ಆಗ್ತರು ಅಂತ ಖುಷಿ ಪಡಿಸಿ ಲಾಸ್ಟ್ ನಮ್ದೇ ಬೀಜ ಹೊಡ್ಬಿಟ್ರು. ಹೌದು ಬಾಯ್, ಹುಷಾರಾಗಾಡ್ಬೇಕು. ಆದ್ರೂ IPL ಸಸ್ಪೆಂಡ್ ಆಗ್ಬಿಡ್ತಿತ್ತು ಬಾಯ್. ಎಲ್ಲ ನಿಮ್ಮಿಂದಲೇ, ನಮ್ಮಿಂದಲ. ನಾವೇನ್ ಮಾಡಿದೆ ಬಾಯ್? ದೊಡ್ಡ ಶನಿ ಕಂಡ್ರು ನೀವು. ನಾವೇನೋ ಮಾಡಿದೀವಿ ನಿಮ್ಗೆ? ಈಗಾಗ್ಲೇ 12 ಸೋತಿದ್ರಿ, ಮತ್ತೊಂದು ಆಗ್ಬಾರ್ದಂತ IPL ಸಸ್ಪೆಂಡ್ ಮಾಡ್ಬಿಟ್ರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೇಳ್ರ, ಇಂಡಿಯಾದಲ್ಲಿ ಜಾಸ್ತಿ ಮಳೆ ಯಾವ ಜಾಗದಲ್ಲಿ ಆಗುತ್ತೆ? ಸರ್, ನೆಲದ ಮೇಲೆ. ಪಾನಿಪತ್ ಎಂಬ ಯುದ್ಧ ಯಾವಾಗ ಶುರುವಾಗಿ ಯಾವಾಗ ಮುಗೀತು? ಸರ್, ಪಾನಿಪತ್ ಎಂಬ ಯುದ್ಧ ಪೇಜ್ ನಂಬರ್ 23 ಇಂದ ಸ್ಟಾರ್ಟ್ ಆಗಿ ಪೇಜ್ ನಂಬರ್ 28 ಮುಗೀತು. ಥೂ ನನ್ ಮಕ್ಳ, ಹೋಗ್ಲಿ. 1869 ಏನಾಗಿತ್ತು? ನಂಗೇನ್ ಗೊತ್ತ ಸರ್ ಏನಾಗಿತ್ತು ಅಂತ, ನಾನು ಹುಟ್ಟೇ ಇರ್ಲಿಲ್ಲ. 1869 ಗಾಂಧೀಜಿ ಹುಟ್ಟಿದ್ರು ಕಣ್ರೋ. ಸರಿ, 1873 ಏನಾಗಿತ್ತು? ಗಾಂಧೀಜಿಗೆ 4 ವರ್ಷ ಆಗಿತ್ತು. ಓಕೆ. ಝೀರೋದ್ ಇನ್ವೆನ್ಷನ್ ಯಾರು ಮಾಡಿದ್ ಹೇಳ್ರು? ತಾಲ್. ನಂಗೊತ್ತು, ತಾಲ್ ಆಲಿಯಾ ಭಟ್ಟು. ಸರ್, ನನಗೊತ್ತು ಸರ್. ಸರ್, ಆಲಿಯಾ ಭಟ್ಟು ಸರ್. ಏನೋ ಪರವಾಗಿಲ್ಲ, ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ತಾಲ್, ನಾನು ಅದೇ ತಾಲ್ ಹೇಳಿದ್ದು. ನೀನೇನೋ ಬತ್ತ ಬೇವರ್ಸಿ ಆಯ್ತಿದ್ಯಲ್ಲೇ. ಹಿಂದಿ ಮೂವಿಗಳು ನೋಡಕ್ ಕಮ್ಮಿ ಮಾಡ. ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. IPL 2025 ಇಂದ ಇಲ್ಲಿ CSK ಅವ್ರು ಇನ್ನೊಂದ್ ಮ್ಯಾಚ್ ಸೋತೋಗಿ ಪಾಯಿಂಟ್ಸ್ ಟೇಬಲ್ 11 ಹೋಗ್ಬಿಟ್ಟವ್ರೆ. ಆ ಟೀಮ್ ಇರೋದೇ 10, ಅದ್ ಬೇರೆ ವಿಷಯ. ಆಕ್ಚುಲಿ 5 ಸತಿ ಕಪ್ ಗೆದ್ದಿರೋ CSK ಟೀಮು 2 ಸಲ ಬ್ಯಾನು ಆಗಿದೆ. ಹಂಗೆ ಈ ಸೀಸನ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಇಷ್ಟು ಕೆಡದಾಗಿತ್ತು ಅಂದ್ರೆ BCCL ಅವರು ಅವ್ರಿಗೆ 10ನೇ ಸ್ಥಾನ ಜಾಸ್ತಿ ಅಂತ ಹೇಳಿದ್ರು. ನೆಕ್ಸ್ಟ್ ಸೀಸನ್ಗೆ ಬರೋ 2 ಪಾಯಿಂಟ್ಸ್ ಈ ಸೀಸನ್ಗೆ ಮೈನಸ್ ಮಾಡಿ ಇವಾಗ 11ನೇ ಸ್ಥಾನಕ್ಕೆ ಹಾಕೋರೆ. ಇವಾಗ ಪಾಯಿಂಟ್ಸ್ ಟೇಬಲ್ ಕೆಳಗಡೆ ಇರೋ 5 ಟೀಮ್ಗಳು ನಮಗೆ CSK ಮೇಲೆ ಇನ್ನೊಂದ್ 2-3 ಮ್ಯಾಚ್ ಆಡ್ಸಿ ಅಂತ ತಲೆ ತಿಂತವ್ರೆ. ಯಾಕಂದ್ರೆ CSK ಮೇಲೆ ಆಡಿದ್ರೆ ನಮಗೂ ಆರಾಮಾಗಿ ಪಾಯಿಂಟ್ಸ್ ಬರುತ್ತೆ, ಆಗ ನಾವು ಆರಾಮಾಗಿ ಮೇಲ್ ಬರ್ತೀವಿ ಅಂತ ಹೇಳ್ತವ್ರೆ. ಸರ್, ಇದ್ ನಿಮ್ ಆರ್ಡರ್. ಥ್ಯಾಂಕ್ ಯು ಸೋ ಮಚ್. ಅಣ್ಣ, ನಿಮ್ ತಿನ್ಬೇಕಂದ್ರೆ ಹೋಗಿ ನಿಮ್ ಗಾಡಿ ಕೂತ್ಕೊಂಡ್ ತಿನ್ರಿ, ನನ್ ಗಾಡಿ ಕೂತ್ಕೊಂಡು ಅಂತ ತಿಂತಾ ಇದೀರಾ? ಆಚೆ ಮಳೆ ಬರ್ತೈತೆ ಅದಕ್ಕೆ. ಅಣ್ಣ, ಏನ್ ಇಷ್ಟೊಂದು ಕೆಡ್ದಾಗೈತೆ, ನೀವು ಕೈ ತೊಳ್ಕೊಂಡ್ ಮಾಡಲ್ವಾ? ತಿಂದ ಬಂದಿರೋ ಲೌಡೆ ಕಾಸು ಕೊಡಾಯ್ತು. ಅಣ್ಣ, ನೀವು ಮೋಸ್ಟ್ಲಿ ಮರ್ತೋದ್ರಿ ಅನ್ಸುತ್ತೆ. ನೀವು ½ an hour ಲೇಟ್ ಆಗಿ ಬಂದ್ರಿ. ಲೌಡೆ, ನಿಂದೆ ತಪ್ಪೋದು. ನಿನ್ ಟೈಮ್ ಕರೆಕ್ಟ್ ಆಗಿ ಅಡಿಗೆ ಮಾಡಿದ್ರೆ ನಾನು ಟೈಮ್ ಕರೆಕ್ಟ್ ಆಗಿ ಡೆಲಿವರಿ ಮಾಡ್ತಿದ್ದೆ. ನಿಮ್ ಇಡೀ ಹೋಟ್ಲು ನಾನು ಒಬ್ಬನೇ ಶೆಫ್ ಇರೋದು. ನೀವೇನಾದ್ರು ನಂಗೆ ಟೈಮ್ ಕರೆಕ್ಟ್ ಆಗಿ ಸಂಬಳ ಕೊಟ್ಟಿದ್ರೆ ನಾನು ಟೈಮ್ ಕರೆಕ್ಟ್ ಆಗಿ ಬಂದು ಅಡಿಗೆ ಮಾಡ್ತಿದ್ದೆ. ನಿಮ್ಗೆಲ್ಲ ನಾನು ಟೈಮ್ ಕರೆಕ್ಟ್ ಆಗಿ ಸಂಬಳ ಕೊಡ್ಬೇಕಂತ ನಾನು ಡೆಲಿವರಿ ಕೆಲಸ ಮಾಡ್ತಾ ಇರೋದು. ಆದ್ರೆ ನಿನ್ನಂತ ಗೋಳಿ ಮಕ್ಳು ಕಾಸೇ ಕೊಡಲ್ಲ. ಅಣ್ಣ, ನೀವ್ ನಂಗೆ ಸ್ಯಾಲರಿ ಕೊಟ್ಟಿಲ್ಲ ಅಂದ್ರೆ ನಾನು ಆರ್ಡರ್ ಕಾಸು ಹೆಂಗ್ ಕೊಡ್ಲಿ? ನೀನ್ ಆರ್ಡರ್ ಕಾಸು ಕೊಟ್ಟಿದ್ರೆ ನಾನು ನಿಂಗೆ ಸಂಬಳ ಹೆಂಗ್ ಕೊಡ್ಲಿ? ಆಯ್ತು ಅಣ್ಣ, ನೀವ್ ಹೇಳ್ದಂಗೆ ಆಗ್ಲಿ. ತಗೊಳ್ಳಿ ನಿಮ್ ಆರ್ಡರ್ ಕಾಸು.
ಓಕೆ ಶೆಫ್, ತಗೋ ನಿನ್ ಸಂಬಳ. ಥ್ಯಾಂಕ್ ಯು ಅಣ್ಣ. ಸೊಪ್ಪುಗಳು ಚೆನ್ನಾಗೈತೆ ಗುರು. ಇಷ್ಟೊಂದು ಟೇಸ್ಟ್ ಐತೆ ಅಂತ ಗೊತ್ತಿರ ನಾನು ಮುಂಚೆಯಿಂದ ಇದನ್ನೇ ತಿಂತ ಇದ್ದೆ. ಇವನೆಲ್ಲ ಹೆಂಗೋ ಮೇಲೆ ಹೋಗ್ಬಿಡ್ತಾರ್ಲಿ. ನೀನ್ ಅವನ್ ತರನೇ ಸೊಪ್ಪು ತಿನ್ಕೊಂಡು ಪಾಸ್ ಆಗ್ಬಿಡು ಬ್ರೋ. ಸುಮ್ನೆ ನನ್ನಿಂದ ಅಂತ ನಾಯಿ ತರ ಬಿದ್ದಿದ್ಯಾ. ನನ್ ನಾಯಿ ಕೊಡೋ ಪೌಡೆ ಎದುರುಗಡೆ ಮನೆ ಗಿರಿಜಾ ಆಂಟಿ ಮೇಲೆ ಮೂಳೆ ಹಾಕೋ ತಿಂದೆ. ಹಾಕೋರು ನಾನು ತಿಂದೆ ಬ್ರೋ, ನಂಗೇನ್ ಗೊತ್ತು ನಿನ್ನೆ ಡಾಕ್ಟರ್. ನಿನ್ನ ನೋವು ಹೇಳ್ತೀರಾ ನಂಗೆ ಏನ್ ಪ್ರಾಬ್ಲಮ್ ಇದೆ ಅಂತ? ಬ್ರೋ ನಿಮ್ಗೆ ಕಣ್ ಪ್ರಾಬ್ಲಮ್ ಇದೆ, ಐ ಟೆಸ್ಟ್ ಮಾಡಿಸ್ಕೊಳ್ಳಿ. ಇಷ್ಟೊಂದ್ ಬೇಗ ಹೆಂಗ್ ಗೊತ್ತಾಗ್ಬಿಡ್ತು ನಿಮ್ಗೆ? ಯಾಕಂದ್ರೆ ಬೋಸುಡಿಗೆ ನಾನು ಪಂಚರ್ ಹಾಕೋದು ಡಾಕ್ಟರ್ ಅಲ್ಲ. ಮಗ ನೀನ್ ಹೆಂಗ್ ಸತ್ತೆ? ಚಳಿ ಜಾಸ್ತಿ ಆಗಿದ್ರಿಂದ ಸತ್ತ. ಹೋಗ್ಲಿ, ನೀನ್ ಹೆಂಗ್ ಸತ್ತೆ? ನನ್ನ ಹೆಂಡತಿ ಮೇಲೆ ನನಗೆ ತುಂಬಾ ಡೌಟ್ ಇತ್ತು. ಅದಕ್ಕೆ ಒಂದಿನ ಆಫೀಸಿಂದ ಬೇಗ ಬಂದು ಮನೆಯೆಲ್ಲ ಚೆಕ್ ಮಾಡ್ದೆ. ಬೋನಿ ಮಕ್ಳು ಯಾರು ಸಿಗ್ಲೇ ಇಲ್ಲ. ಅದಕ್ಕೆ ನನ್ನ ಸರಿಯಾಗಿ ನಾನೇ ಸತ್ತೋಗ್ಬಿಟ್ಟೆ. ಲೌಡೆ ಫ್ರಿಜ್ ತೆಗ್ದಿದ್ರೆ ಇಬ್ರು ಉಳ್ಕೋತಾ ಇದ್ವಾ? ಬ್ರೋ ಫ್ರೆಂಡ್ಶಿಪ್ ಅಂದ್ರೆ ಏನು? ಕಷ್ಟದಲ್ಲಿ ಹೆಲ್ಪ್ ಮಾಡೋನೇ ಫ್ರೆಂಡು. ಬ್ರೋ ನೀವೇನಂತೀರಾ? ಆ ಕಷ್ಟನ ತಲೆ ಮೇಲೆ ಹಾಕ್ತಾನಲ್ಲ ಅವನೇ ನಿಜವಾದ ಫ್ರೆಂಡು. ಬ್ರೋ ಆಯ್ತು, ಲವ್ ಬಗ್ಗೆ ಏನಂತೀರಾ? ಇಬ್ರು ಸೇರ್ಕೊಂಡ್ರೆ ಜಾಲಿ, ಇಲ್ಲ ಅಂದ್ರೆ ವೈನ್ ಶಾಪಲ್ಲಿ ಒಂದ್ ಫುಲ್ ಬಟ್ಲು ಖಾಲಿ. ಬ್ರೋ ನೀವೇನಂತೀರಾ? ಲವ್ ಒಂಥರ ಪವಿತ್ರವಾದದ್ರು, ಆದ್ರೆ ನನಗ್ ಸಿಗಲ್ಲ. ಒಂದ್ ನಿಮಿಷ ಬ್ರೋ ಏನಾಯ್ತು ಬ್ರೋ? ಬ್ರೋ ಹೆಂಡತಿ ಸಿಕ್ಕಿರೋದಲ್ಲ ದೇವ್ರು ಕೊಟ್ಟಿರೋ ವರ, ಆದ್ರೆ ಇವಳು ನನಗ್ ಸಿಕ್ಕಿರೋದು ತುಂಬಾ ಭಾರ. ನನ್ನ ಹೆಂಡತಿ ಪ್ಲೀಸ್ ಮಾತಾಡ್ಬಿಡ್ರು. 2 ತಿಂಗಳಾದ್ಮೇಲೆ ನಿನ್ನೆ ಅವಳು ನನ್ನ ನೋಡಿ ಸ್ಮೈಲ್ ಮಾಡಿದ್ಲು. ನಾನ್ ಖುಷಿದ 50 ರೂಪಾಯಿ ನೋಟ್ ಮೇಲೆ ನಾನು ಹೊಸ ನಂಬರ್ ಬರ್ದು ಅವಳು ಕೈ ಕೊಟ್ಬಿಟ್ಟೆ. ಆದ್ರೆ ಅವಳು 7 ಮಿನಿಟ್ರೆ ಅದ್ರಲ್ಲಿ ಹೋಗ್ಬಿಟ್ಟು ಪಾನಿಪುರಿ ತಿನ್ಬಿಟ್ಲು. ಇವಾಗ ದಿನ ಚಪ್ರಿ ಪಾನಿಪುರಿ ಅವ್ನು ನಂಗೆ ಮೆಸೇಜ್ ಮಾಡ್ತಾವನೆ. ಚಿನ್ನು ಪಾನಿಪುರಿ ಹೆಂಗಿತ್ತು ಚಿನ್ನು? ನೀವು ಅನ್ಕೊಂಡ್ರೆ ಮೋಸ ಮಾಡಿ ಚಿನ್ನು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.